ಹಲೋ ಎವ್ರಿವನ್. ಸೊ ಮೋಸ್ಟ್ ಕಾಮನ್ ಆಗಿ ಕಾಣೋ ಅಲರ್ಜನ್ ಅಂದ್ರೆ ಡಸ್ಟ್ ಮೈಟ್. ಸೊ ಈ ಡಸ್ಟ್ ಮೈಟು ಎಲ್ಲಾ ಕಡೆ ಇರುತ್ತೆ, ಬಟ್ ಇದು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಅಲ್ಲಿ ನಾವು ಯೂಸ್ ಮಾಡುವಂತ ಬ್ಲಾಂಕೆಟ್ಸು, ಬೆಡ್ಶೀಟ್ಸು, ಫರ್ನಿಚರ್ಸ್, ಕಾರ್ಪೆಟ್ಸ್, ಸಾಫ್ಟ್ ಟಾಯ್ಸ್ ಮತ್ತೆ ಈ ಫರ್ ಇಂದ ಮಾಡಿರೋ ಮಟೀರಿಯಲ್ ಅಲ್ಲಿ, ಕಾರ್ಪೆಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಕಂಡು ಬರುತ್ತೆ. ಸೊ ಇದನ್ನ ನಾವು ಇನ್ಹೇಲ್ ಮಾಡಿದಾಗ ನೇಸಲ್ ಸಿಂಪ್ಟಮ್ಸ್ ಅಂದ್ರೆ ಏನು, ಈ ನೇಸಲ್ ರನ್ನಿಂಗ್ ನೋಸ್ ಆಗ್ಲಿ ಅಥವಾ ಸ್ನೀಸಿಂಗು, ಕಣ್ಣು ರೆಡ್ನೆಸ್ ಆಗೋದು, ಇಚ್ಚಿಂಗ್ ಆಗೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಎನಿ ಅಲರ್ಜಿ ಟ್ರೀಟ್ಮೆಂಟ್ ಅಲ್ಲಿ ಅವಾಯ್ಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಡಸ್ಟ್ ಮೈಟ್ ನ ಯಾವ ರೀತಿ ಅವಾಯ್ಡ್ ಮಾಡಬೇಕು, ನೀವು ಯೂಸ್ ಮಾಡುವಂತ ಬೆಡ್ಶೀಟ್ಸು, ಬ್ಲಾಂಕೆಟ್ಸು ಮತ್ತೆ ಈ ಬೆಡ್ ಸ್ಪ್ರೆಡ್ಸ್ ಏನಿರುತ್ತೆ ಇದನ್ನ ಬಿಸಿ ನೀರಲ್ಲಿ ನೆನೆಸಿಟ್ಟು ಎವ್ರಿ 5th or 6th ಡೇ ಕ್ಲೀನ್ ಆಗಿ ವಾಶ್ ಮಾಡಿಸಿ ನೀವು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ದೆನ್ ಯೂಸ್ ವ್ಯಾಕ್ಯೂಮ್ ಕ್ಲೀನರ್ಸ್ ಅಥವಾ ವೆಟ್ ಮಾಪಿಂಗ್ ಮಾಡಿ. ಡ್ರೈ ಮಾಪಿಂಗು ಅಥವಾ ಈ ಬೆಡ್ ಸ್ಪ್ರೆಡ್ಸ್ ನ ತುಂಬಾ ಕೊಡುವುದಾಗ್ಲಿ ಜಾಸ್ತಿ ಮಾಡಿದ್ರೆ ಅದು ಇನ್ನ ಜಾಸ್ತಿ ಎದ್ದು ಬರುತ್ತೆ ಡಸ್ಟ್ ಮೈಟ್ಸ್, ಅಂಡ್ ಯು ವಿಲ್ ಹ್ಯಾವ್ ಮೋರ್ ಸಿಂಪ್ಟಮ್ಸ್. ಪ್ಲಸ್ ನೀವು ಡಿಹ್ಯೂಮಿಡಿಫೈಯರ್ಸ್ ಯೂಸ್ ಮಾಡಬೇಕು. ಹ್ಯೂಮಿಡಿಟಿ ಜಾಸ್ತಿ ಇದ್ದಾಗ ಇದು ತುಂಬಾ ಜಾಸ್ತಿ ಥ್ರೈವ್ ಆಗ್ತಾ ಇರುತ್ತೆ. ಸೊ ನೀವು ಡಿಹ್ಯೂಮಿಡಿಫೈಯರ್ಸ್ ಯೂಸ್ ಮಾಡಿದ್ರೆ ಡಸ್ಟ್ ಮೈಟ್ ಲೋಡ್ ನ ಕಡಿಮೆ ಮಾಡಬಹುದು. ಇದಲ್ದೇನೆ ಇವಾಗ ಮಾರ್ಕೆಟ್ ಅಲ್ಲಿ ಫರ್ ಬ್ಲಾಂಕೆಟ್ಸ್ ನ ಯೂಸ್ ಮಾಡಬೇಡಿ, ಅದ್ರ ಬದಲಿ ಕಂಫರ್ಟರ್ಸ್ ಬಂದಿದೆ. ಪ್ಲಸ್ ಆಂಟಿ ಅಲರ್ಜಿಕ್ ಪಿಲ್ಲೋ ಕವರ್ಸ್ ಅಂಡ್ ಬೆಡ್ ಸ್ಪ್ರೆಡ್ಸ್ ಕೂಡ ಅವೈಲೇಬಲ್ ಇದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್.